13 ವರ್ಷದ ಪುಟ್ಟ ಬಾಲಕ ಬ್ರಿಟಿಷರ ಗುಂಡುಗಳಿಂದ ಬಲಿಯಾದ ಸಾವಿರಾರು ಭಾರತೀಯರ ಶವವಿದ್ದ ಜಲಿಯನ್ವಾಲಾ ಬಾಗ್ಗೆ ಹೋಗಿ ಅಲ್ಲಿರುವಂತಹ ರಕ್ತ ಮಿಶ್ರಿತ ಮಣ್ಣನ್ನ ತೆಗೆದುಕೊಂಡು ಶಪಥವನ್ನ ಮಾಡ್ತಾನೆ, ಈ ಭಾರತೀಯರ ಸಾವಿಗೆ ನಾನು ಪ್ರತಿಕಾರವನ್ನ ತೀರಿಸಿಕೊಂಡೇ ಅಂತ. ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಆರಂಭವಾಗಿರುತ್ತದೆ. ವಕೀಲರು ಕೋರ್ಟುಗಳನ್ನ, ವೈದ್ಯರು ಆಸ್ಪತ್ರೆಗಳನ್ನ, ನೌಕರರು ಕಚೇರಿಗಳನ್ನ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿ ಬ್ರಿಟಿಷರ ಆಡಳಿತಕ್ಕಾಗಿ ಅಸಹಕಾರ ತೋರಿಸಬೇಕಾಗಿರುತ್ತದೆ. ಈ ಪುಟ್ಟ ಬಾಲಕ ಗಾಂಧೀಜಿಯವರ ಮಾತಿಗೆ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕುತ್ತಾನೆ. ಇನ್ನೇನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಬಿಟ್ಟಿತು ಎನ್ನುವಂತಹ ಸಂದರ್ಭದಲ್ಲಿ 17 ಬ್ರಿಟಿಷ್ ಪೊಲೀಸರನ್ನ ಸುಡಲಾಯಿತು ಎನ್ನುವಂತಹ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಉಂಟಾಯಿತಲ್ಲಿ ಅಂತ ಅಸಹಕಾರ ಚಳವಳಿಯನ್ನೇ ಹಿಂದಕ್ಕೆ ತೆಗೆದುಕೊಳ್ತಾರೆ. ಇದರಿಂದ ಬೇಸತ್ತ ಆ ಬಾಲಕ ಆ ಸಂದರ್ಭಕ್ಕೆ ಯುವಕನಾಗಿರ್ತಾನೆ. ಅಹಿಂಸೆಯಿಂದ, ಶಾಂತಿಯಿಂದ ಭಾರತಕ್ಕೆ ಸ್ವತಂತ್ರವನ್ನು ತರೋದಕ್ಕೆ ಸಾಧ್ಯವಿಲ್ಲ, ರಕ್ತಕ್ಕೆ ರಕ್ತವೇ ಉತ್ತರ ಆಗಬೇಕೆಂದು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಯ ಕಹಳೆಯನ್ನ ಮೊಳಗಿಸಿದ